ನಾನು ದರ್ಶನ್ ಅವ್ರ ಅಭಿಮಾನಿನೇ. ನಾನು ಅವ್ರ ತೋಟಕ್ಕೆ 7 ಸಲ ಹೋಗಿದ್ದೀನಿ. ಅವ್ರ ಹೆಸರಲ್ಲಿ ನಾನು ಒಂದ್ 2-3 ಸಲ ಅನ್ನದಾನ ಮಾಡಿದ್ದೀನಿ. ಏನೇ ತಪ್ಪು ಮಾಡಿದ್ರು ನಮ್ಮ ದೇವ್ರು ಅಂತ ಹೋಯ್ತಿದ್ವಲ್ಲ, ಇವತ್ತು ದೇಯ ಆಗ್ಬಿಟ್ಟಿದ್ವಿ ನಾವೆಲ್ಲ ಇವ್ರನ್ನ ನಾವು ಇವ್ರನ್ನೆಲ್ಲ ಹೀರೋಗಳು ಅಂತ ನಂಬ್ಕೊಳ್ಳೋದು ಅಪನಂಬಿಕೆ ಆಗಿದೆ. ತಪ್ಪು ಮಾಡಿಲ್ಲ ಅಂದ್ರೆ ನನ್ನಂತ ದೇಶದ್ರೋಹಿ ಬೇರೆ ಇಲ್ಲ, ನನ್ನಂತ ಜಗತ್ತು ಮಿಂಡ್ರಿ ಮಗ ಬೇರೆ ಯಾರು ಇಲ್ಲ. ತಪ್ಪು ನಾ ಮಾಡಿದ್ರು ತಪ್ಪೆ, ಯಾರೇ ಮಾಡಿದ್ರು ನಾ ಮಾಡಿದ್ರು ತಪ್ಪೆ, ನನ್ನ ಮಗ ಮಾಡಿದ್ರು ತಪ್ಪೆ, ನಮ್ಮ ಅಪ್ಪ ಮಾಡಿದ್ರು ತಪ್ಪೆ. ತಪ್ಪು ಯಾರೇ ಮಾಡ್ಲಿ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸಮುದ್ರದಲ್ಲಿ ಶ್ರೀಗಂಧ ತೇಜ್ದಂಗ ಆಗಿದೆ ಇವತ್ತು. ಕರ್ನಾಟಕದಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ನಡೀತಾ ಇದೆ. ಇವತ್ತು ಈ ಕೊಲೆ ನಡೆದಿದೆ ಅಂದ್ರೆ ನಮ್ಮ ಬೇಜವಾಬ್ದಾರಿತನ, ಹುಚ್ಚು ಅಭಿಮಾನ. ಯಾಕೆ ಬದುಕಿರ್ಬೇಕು? ನಮ್ಮ ಮಕ್ಕಳಿಗೆ ಏನ್ ಸಂದೇಶ ಕೊಡ್ತೀವಿ? ನಮ್ಮ ಮುಂದಿನ ಪೀಳಿಗೆಗೆ ಏನ್ ಸಂದೇಶ ಕೊಡ್ತೀವಿ? ಸರ್, ಇವ್ರಿಗೆ ಮಾನ ಮರ್ಯಾದೆ ನಮ್ಮ ದೇಶದ ಸಂಸ್ಕೃತಿಗಿಂತ, ನಮ್ಮ ದೇಶದ ಒಂದು ಮಾನ ಮರ್ಯಾದೆಗಿಂತ ಇವ್ರಿಗೆ ಸ್ವಾರ್ಥದ ಬದುಕು ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಗಳಿಸಿದಂಥ ಅಪಾರ ಒಂದು ತಂಡವನ್ನು, ಅಪಾರ ಅಭಿಮಾನಿಗಳ ಬಳಗ ಹೊಂದಿದ್ದಂಥ ದರ್ಶನ್ ಅವರು ಇವತ್ತು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರೋದು ಇದು ಅಕ್ಷಮ್ಯ ಅಪರಾಧ. ತುಂಬಲಾರದ ನಷ್ಟ ನಮ್ಮ ಕರ್ನಾಟಕ ನಾಡಿಗೆ. ಯಾಕೋ ಈ ತಿಂಗಳಲ್ಲಿ ತುಂಬ ಮುಜುಗರ ಆಗ್ತಾಯಿದೆ, ಮಾತಾಡೋಕ್ಕೆ ನಮಗೆ ನೋವಾಗ್ತಾ ಇದೆ ಮನಸ್ಸು. ಚಂದನ್ ಶೆಟ್ಟಿ ಅವ್ರದ್ದು ಆ ರೀತಿ ಆಯಿತು. ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮನೆ ಕುಟುಂಬದ ಆಶಿಂದು ಪ್ರಜ್ವಲ್ ರೇವಣ್ಣಂದು ಆ ಪರಿಸ್ಥಿತಿ ಆಯಿತು. ಚಂದನ್ ಶೆಟ್ಟಿ ಅವ್ರದ್ದು ಆ ಪರಿಸ್ಥಿತಿ ಆಯಿತು. ಯುವರಾಜಂದು ಈ ಥರ ಆಯಿತು. ಈಗ ನೋಡಿದ್ರೆ ದರ್ಶನ್ದು ಈ ಮಟ್ಟಕ್ಕೆ ನಮ್ಮ ನಿಜವಾಗ್ಲೂ ನಮ್ಮ ದೇಶದ ಮಾನ ಮರ್ಯಾದೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ವಿದೇಶಗಳಲ್ಲಿ ನಮ್ಮ ಮಾನ ಮರ್ಯಾದೆ ಹೊರ ಹೋಗ್ತಾ ಇದೆ, ಹರಾಜಾಗ್ತಾ ಇದೆ. ಇದು ನಿಜವಾಗ್ಲೂ ದರ್ಶನ್ ಅವರು ಇದು ಅಪರಾಧ, ಇದು ದೊಡ್ಡ ಹೀನಾಯ ಕೃತ್ಯ ಅಂತ ನಾವು ಭಾವಿಸ್ತೇವೆ. ದಯಮಾಡಿ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಹೇಳ್ತೇವೆ, ದರ್ಶನ್ ಅವ್ರು ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಆ ಭಗವಂತನ ಅನುಗ್ರಹ ಲಭಿಸಲಿ ಅವ್ರಿಗೆ. ಈಚೆ ಆ ಭಗವಂತನ ಅನುಗ್ರಹದಿಂದ ಈಚೆ ಬರಲಿ. ಅವರ ಪಾತ್ರ ಏನಾದರೂ ಬಹುಮುಖ್ಯವಾಗಿದ್ದರೆ, ಕೊಲೆ ಅನ್ನೋದು ತಮಾಷೆ ಅಲ್ಲ. ರೇಣುಕಾ ಸ್ವಾಮಿಯವರ ಪತ್ನಿಯವರು 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಯೋಚನೆ ಮಾಡಬೇಕು. ಇವತ್ತು ನಮ್ಮ ಮನೇಲಾದರೂ ಅದೇ ನೋವು ನಾವು ಸಹಿಸೋಕ್ಕಾಗಲ್ಲ. ಯಾರೇ ಮನೇಲಾಗಲಿ ಸಾವು ಅನ್ನೋದು ಮತ್ತೆ ಮನುಷ್ಯ ಒಂದ್ಸರಿ ಸತ್ತ ಮೇಲೆ ಮತ್ತೆ ಬರಲ್ಲ. ಆದರೆ ಈ ಹೀನಾಯ ಕೃತ್ಯದಲ್ಲಿ ದರ್ಶನ್ ಅವ್ರ ಪಾತ್ರ ಇದ್ದರೆ ದಯಮಾಡಿ ಕಾನೂನು ಏನಿದೆ, ಕಾನೂನು ಪ್ರಕಾರ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಳ ಕಷ್ಟಪಟ್ಟು ಸಂವಿಧಾನ ತಂದಿದ್ದಾರೆ. ಆ ಸಂವಿಧಾನಕ್ಕೆ ಸರ್ಕಾರ ಮುಂದೆ ನಿಂತು ಅದಕ್ಕೆ ಜೀವ ತುಂಬಬೇಕಾಗಿದೆ. ಯಾಕಂದರೆ ತಪ್ಪು ನಾ ಮಾಡಿದ್ರು ತಪ್ಪೆ, ಯಾರೇ ಮಾಡಿದ್ರು ನಾ ಮಾಡಿದ್ರು ತಪ್ಪೆ, ನನ್ನ ಮಗ ಮಾಡಿದ್ರು ತಪ್ಪೆ, ನಮ್ಮ ಅಪ್ಪ ಮಾಡಿದ್ರು ತಪ್ಪೆ. ತಪ್ಪು ಯಾರೇ ಮಾಡಲಿ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ತಪ್ಪಾಗಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದು ಬೇಡ. ನಾವು ಅವ್ರ ಪರ ಧ್ವನಿ ಎತ್ತುತ್ತೇವೆ. ಆದರೆ ತಪ್ಪಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಕಂಡು ಬಂದರೆ ಕಾನೂನೊಳಗೆ ಯಾರೂ ದೊಡ್ಡವರಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿಗಳಂತ ಯಾರು ಸಂವಿಧಾನಕ್ಕೆ ದೊಡ್ಡವರಲ್ಲ. ಸಂವಿಧಾನಕ್ಕೆ ತತ್ವಿರುದ್ಧವಾಗಿ ಯಾರು ನಡ್ಕೋಬಾರ್ದು. ಇವತ್ತು ನಾವು ನೋಡಿ, ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಸ್ಯಾಂಡಲ್ವುಡ್ ಮುಚ್ಚಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಯನ್ನೇ ಮುಚ್ಚಬೇಕು ಅಂತ ಕಳೆದ 1.5 ತಿಂಗಳು 2 ತಿಂಗಳಲ್ಲಿ ಸಭೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದು ಮೇರು ನಟರು ಇವರೆಲ್ಲ ಈ ಸಮಾಜಕ್ಕೆ ಇವರು ಕೊಡುಗೆ ಏನು ಹಾಗಾದ್ರೆ, ಇವರು ಯಾವ ರೀತಿ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ರು, ಇದು ಉಗ್ರೊಳಗಿರೋ ಕೊಳೆ ತೆಗೆದು ಬೀಸಾಕುವಂಥ ಒಂದು ಘಟನೆಗಳನ್ನ ಇವತ್ತು ಮೈ ಮೇಲೆ ಹಾಕೊಂಡಿದ್ದಾರೆ. ಅಂದರೆ ಇವರು ಸಮುದ್ರದಲ್ಲಿ ಶ್ರೀಗಂಧ ತೇಜ್ದಂಗೆ ಆಗಿದೆ ಇವತ್ತು. ನಾವೆಲ್ಲ ನಾವು ಇವ್ರನ್ನೆಲ್ಲ ಹೀರೋಗಳು ಅಂತ ನಂಬ್ಕೊಳ್ಳೋದು ಅಪನಂಬಿಕೆ ಆಗಿದೆ. ಅದೆಲ್ಲ ಫುಲ್ಲು ಭರವಸೆಗಳಾಗಿದೆ. ಇನ್ನು ಮುಂದೆ ನಮಗೆ ಭಾಳ ನೋವಾಗ್ತಾ ಇದೆ. ಅದು ಯಾರೇ ತಪ್ಪು ಮಾಡಲಿ ಕಾನೂನಾತ್ಮಕವಾಗಿ ಅವರು ಶಿಕ್ಷೆ ಗುರುಪಡಿಸಬೇಕು. ಕೈ ಮುಗಿತೀರಿ ಅಭಿಮಾನಿಗಳೇ. ನೀವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾಗಿರಿ, ವಿಷ್ಣುವರ್ಧನ್ ಅಭಿಮಾನಿಗಳಾಗಿರಿ, ಶಂಕರ್ ನಾಗ್ ಅವ್ರ ಅಭಿಮಾನಿಗಳಾಗಿರಿ, ದರ್ಶನ್ ಅವ್ರ ಅಭಿಮಾನಿಗಳಾಗಿರಿ, ನಮ್ಮ ಅಭಿಮಾನಿಗಳಾಗಿರಿ. ಕಾನೂನು ಎಲ್ಲರಿಗೂ ಒಂದೇ. ನಾವು ನಮ್ಮ ತಂದೆ ತಾಯಿನ ತಪ್ಪು ಮಾಡಿದ್ರೆ ಅವ್ರನ್ನ ರೂಮ್ ಕೂಡ ಹಾಕ್ತೀರಿ, ಹೊಡಿತೀರಿ, ಬೇರೆ ಮಾಡ್ತೀರಿ. ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತೀರಿ. ಯಾರೋ ಬೇರೆಯವ್ರು ತಪ್ಪು ಮಾಡಿದ್ರೆ ಯಾಕ್ರಿ ನೀವು ಅವ್ರ ಪರವಾಗಿ ನಿಂತು ಧ್ವನಿ ಎತ್ತೀರಿ? ಯಾರೇ ತಪ್ಪು ಮಾಡ್ಲಿಕ್ಕಂಡ್ರಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ನಡೀತಾ ಇದೆ. ಇವತ್ತು ಈ ಕೊಲೆ ನಡೆದಿದೆ ಅಂದರೆ ನಮ್ಮ ಬೇಜವಾಬ್ದಾರಿತನ, ಹುಚ್ಚು ಅಭಿಮಾನ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರಿಂದ ಇವೆಲ್ಲ ಪರಿಣಮಿಸ್ತಾ ಇದೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ನಮ್ಮ ಕನ್ನಡ ನಾಡಿನ, ನಮ್ಮ ದೇಶದ ಮಾನ ಮರ್ಯಾದೆ ವಿದೇಶದಲ್ಲಿ ಹರಾಜಾಗ್ತಾ ಇದೆ ಅಂದರೆ ನಾವು ಯಾವ ಮುಖ ಇಟ್ಕೊಂಡು 1000 ವರ್ಷ ಇತಿಹಾಸ ಇರ್ತಕ್ಕಂಥ ಇಂಥ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ನಾವು ಯಾಕೆ ಬದುಕಿರ್ಬೇಕು ಹೇಳಿ? ಯಾಕೆ ಬದುಕಿರ್ಬೇಕು? ನಮ್ಮ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀವಿ? ನಮ್ಮ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀವಿ? ನಮ್ಮನ್ನು ಸುಖವಾಗಿ ಸಾಕಿದಾರಲ್ಲ ನಮ್ಮ ತಂದೆ ತಾಯಿಯಿಂದರಿಗೆ ಏನು ಮರ್ಯಾದೆ ಕೊಡ್ತೀವಿ ನಾವು? ಏನು ಮರ್ಯಾದೆ ಕೊಡ್ತೀವಿ ಹೇಳಿ ನಾವು? ಇವತ್ತು ಕೋಟಿಗಟ್ಟಲೆ ಜನ ಅಭಿಮಾನಿ ದೇವರುಗಳು ಇಟ್ಕೊಂಡು ದರ್ಶನ್ ಅವ್ರು ಈ ರೀತಿ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಮಾಡಿದ್ರೆ
ಹಂಗಾರೆ ಜನಗಳಿಗೆ ಏನು ನೀವು ಚಿತ್ರದಲ್ಲಿ ಅಭಿನಯಿಸಿ ಏನು ಪ್ರಯೋಜನ? ಯಾವ ರೀತಿ ಅಭಿನಯ ಮಾಡಿದ್ರಿ, ಏನಕ್ಕೆ ಕಷ್ಟಪಟ್ರಿ ಸರ್? ಇವ್ರಿಗೆ ಮಾನ ಮರ್ಯಾದೆ, ನಮ್ಮ ದೇಶದ ಸಂಸ್ಕೃತಿಗಿಂತ ನಮ್ಮ ದೇಶದ ಒಂದು ಮಾನ ಮರ್ಯಾದೆಗಿಂತ ಇವ್ರಿಗೆ ಸ್ವಾರ್ಥದ ಬದುಕು ಜಾಸ್ತಿ ಆಗ್ಬಿಟ್ಟಿದೆ. ದುಡ್ಡು ಸಂಪಾದನೆ ಮಾಡಬೇಕು, ಅವ್ರಿಗಿಂತ ನಾನು ಜಾಸ್ತಿ, ನನ್ನ ಪವರ್ ಜಾಸ್ತಿ ಇರಬೇಕು, ನನಗಿಂತ ಇನ್ನೊಬ್ಬರ ಪವರ್ ಜಾಸ್ತಿ ಇರಬೇಕು, ಅವ್ರಿಗಿಂತ 10 ಪಟ್ಟು ಜಾಸ್ತಿ ಇರಬೇಕು ಅಂತ ದುರಾಸೆ ಇದೆಯಲ್ಲ, ಆ ದುರಾಸೆ ಇವತ್ತಿಗೆಲ್ಲ ಇದಕ್ಕೆಲ್ಲ ಕಾರಣ. ರಾಜ್ಕುಮಾರ್ ಅವರು ದುಡ್ಡು ಬೇಕಾಗಿರಲಿಲ್ಲ ಅವ್ರಿಗೆ ಹೊಟ್ಟೆ ತುಂಬ ಊಟ ಬೇಕಾಯಿತು, ಕನ್ನಡ ಅಭಿಮಾನಿಗಳ ಪ್ರೀತಿ ಬೇಕಾಯಿತು. ಅಭಿನಯಕ್ಕೆ ಅಷ್ಟು ಭಾವಾತ್ಮಕವಾಗಿ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ್ರು ಅಭಿನಯಕ್ಕೋಸ್ಕರ. ಇವರು ಅಭಿನಯ ಮಾಡ್ತಾ ಇದ್ದಾರೆ, ಅಭಿನಯ ಮಾಡಿ ಜನಗಳ ವಿಶ್ವಾಸನ ಗಳಿಸಿದ್ರು. ಆದರೆ ಅವ್ರ ನಡವಳಿಕೆಗಳು, ಅವ್ರ ನಡೆ ನುಡಿ, ಅವ್ರ ಹಾವಭಾವಗಳ ಬದಲಾವಣೆ ಆಗಲಿಲ್ಲ. ಇದು ದೇಶದ ನಮ್ಮ ನಾಡಿನ ದುರಂತ. ಈಗ ನೋಡಿ, ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಕ್ಕೆ ಅರೆಸ್ಟ್ ಮಾಡಿದ್ರು? ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರೇನೋ ತಪ್ಪಿಸ್ತಾರಾದರೆ ಶಿಕ್ಷೆ ಆಗಬೇಕೋ ಬೇಡವೋ? ನಾನು ದರ್ಶನ್ ಅವ್ರ ಅಭಿಮಾನಿನೇ. ನಾನು ಅವ್ರ ತೋಟಕ್ಕೆ 7-8 ಸಲ ಹೋಗಿದ್ದೀನಿ. ಅವ್ರ ಹೆಸರಲ್ಲಿ ನಾನು ಒಂದು 2-3 ಸಲ ಅನ್ನದಾನ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಎಲ್ಲ ಗೋ ಸಂರಕ್ಷಣೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡಲಿ. ಇದು 100 ಪಟ್ಟು ಇನ್ನೂ ಹೆಚ್ಚಿಗೆ ಇವರು ಅಪರಾಧ ಸ್ಥಾನದಿಂದ ಹೊರ ಬರಲಿ. ಇನ್ನೂ ಇವರು ಈಗ ಏನು ಅಭಿಮಾನಿಗಳಿದ್ದಾರೆ, ಇದು 3 ಪಟ್ಟು ಜಾಸ್ತಿ ಅಭಿಮಾನಿಗಳಾಗ್ತಾರೆ. ಆದರೆ ಅವ್ರು ನಿಜವಾಗ್ಲೂ ಅವರು ಅಪರಾಧಿನೇ ಆಗಿದ್ರೆ ಕಾನೂನು ನಡೀಲಿ, ಯಾರೂ ದೊಡ್ಡವರಲ್ಲ ಸರ್. ಏನೇ ತಪ್ಪು ಮಾಡಿದ್ರು ನಮ್ಮ ದೇವರು ಅಂತ ಹೋಯ್ತಿದ್ವಲ್ಲ, ಇವತ್ತು ದೇಯ ಆಗ್ಬಿಟ್ಟಿದ್ವಿ ನಾವು ದೇವರು ಅಂತ ಹೇಳ್ಕೊಂಡು ನಾವು ಏನು ತಪ್ಪು ದಾರಿಗೆ ಹೋಗ್ತಾ ಇದ್ವಿ. ನಾವೇ ಒಂದು ಕಡೆ ಈ ಘಟನೆಗೆ ನಾವು ಈ ಅಭಿಮಾನಿ ದೇವರುಗಳು ಕಾರಣಕರ್ತರಾಗ್ತಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಆಗಿರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಧ್ವನಿ ಎತ್ತಿದ್ರೆ ಇಂಥ ಘಟನೆಗಳು ನಡೆಯಲ್ಲ. ಅವ್ರು ಏನೇ ಈಗ ಸಿದ್ದರಾಮಯ್ಯನವ್ರ ಅಭಿಮಾನಿ ನಾನು. ಸಿದ್ದರಾಮಯ್ಯ ಏನೇ ತಪ್ಪು ಮಾಡ್ಬಿಟ್ಟಿರ್ತಾರೆ. ಅದು ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ನಾನು ಇಲ್ಲ ನಮ್ಮ ಸಿದ್ದರಾಮಯ್ಯ ಏನೂ ತಪ್ಪು ಮಾಡಿಲ್ಲ ಅಂದರೆ ನನ್ನಂಥ ದೇಶದ್ರೋಹಿ ಬೇರೆ ಇಲ್ಲ, ನನ್ನಂಥ ಜಗತ್ತು ಮಿಂಡ್ರಿ ಮಗ ಬೇರೆ ಯಾರೂ ಇಲ್ಲ. ಆ ಘಟನೆಗಳು ಇವತ್ತು ನಡೀತಾ ಇದೆ. ಯಾರ್ಯಾರಾಗಲಿ, ಈಗ ನಮ್ಮ ಈಗ ನಾನು ಹುಡ್ಸಿರೋ ಮಗ ಪ್ರೀತಿಯಾಗಿ ಸಾಕ್ತೀನಿ, ನಾನು ಕನ್ಸು ಕಟ್ಕೊಂಡಿರ್ತೀನಿ. ನನ್ನ ಮಗ ತಪ್ಪು ಮಾಡಿದ್ರೆ ಹೊಡಿತೀನಿ ಇಲ್ವೋ, ಶಿಕ್ಷೆ ಗುರಿಪಡಿಸ್ತೀನಿ ಇಲ್ವೋ? ಬೇರೆಯವ್ರಿಗೆ ಸಾಮಾನ್ಯ ಜನಗಳು ತೊಂದರೆ ಮಾಡಿದ್ರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ತೀವಲ್ಲ, ದೊಡ್ಡ ನಟರಾದ್ರೇನು ದೇವ್ರುಗಳೇ ಶಿಕ್ಷೆ ಅನುಭವಿಸಿಲ್ವಾ? ನಾವು ಇತಿಹಾಸ ಪುರಾಣಗಳಲ್ಲಿ ನೋಡ್ತಾ ಇಲ್ವಾ? ಈ ಕೊರೋನಾ ಟೈಮಲ್ಲಿ ದೇವಾಲಯಗಳಿಗೆ ಬಾಕ್ಲಾಕ್ಬಿಟ್ರು. ಏನಕ್ಕೆ ಬಾಕ್ಲಾಕಿದ್ರು? ಕೊರೋನಾ ಟೈಮಲ್ಲಿ ತಿರುಪತಿ ವೆಂಕಟರಮಣನಿಗೆ ಬಂಧಿಸಿದ್ರು. ಏನಕ್ಕೆ ಬಂಧಿಸಿದ್ರು? ಆ ಸಂದರ್ಭ ಹಂಗಿತ್ತಲ್ವಾ? ಆ ಸಂದರ್ಭ ಇವಾಗ ಹೆಂಗಿದೆಯೋ ಅದೇ ಥರ ನಾವು ಕಾನೂನಿಗೆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ನಾಳೆ ಇದು 100 ಪಟ್ಟು ಅನ್ಯಾಯಗಳು, ಅಕ್ರಮಗಳು ನಡೀತಾವೆ. ಆವಾಗ ಯಾರು ಹೊಣೆ? ಅವಾಗ ನಾವು ಹಿಂಗೆ ಸ್ವಾತಂತ್ರ್ಯವಾಗಿ ಓಡಾಡೋಕ್ಕಾಗುತ್ತಾ? ಯೋಚನೆ ಮಾಡಿ. ತಪ್ಪಿಸ್ತರಿಗೆ ನಾನೇ ಆಗಲಿ ಯಾರೇ ಆಗಲಿ ಗುರುಗಳೇ, ತಪ್ಪಿಸ್ತರ ಶಿಕ್ಷೆ ಆಗಲಿಲ್ಲ ಅಂದರೆ, ಒಂದು ತಪ್ಪಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ 100 ತಪ್ಪುಗಳನ್ನು ಜೀವಂತವಾಗಿ ಬೆಳೆಸ್ದಂಗೆ, 100 ತಪ್ಪುಗಳಿಗೆ ಪುಷ್ಟಿ ಕೊಟ್ಟಂಗೆ.